ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಕೆಲಸಗಳಿದ್ದಾವೆ. ಫಸ್ಟು ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಹೊರಟ್ರೆ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬರ್ಬೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಅವರೆಕಾಳು ಇತ್ತು, ಸ್ವಲ್ಪ ಅವರೆಕಾಳು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನನೂ ಕೂಡ ಹಾಕ್ಬಿಡುತ್ತೆ. ಖುಷಿಮಾಗೆ ಅದೇ ಸ್ವಲ್ಪ ಹುಷಾರಿದೆ, ಜ್ವರ ಏನಿಲ್ಲ, ಆದರೂ ಸ್ವಲ್ಪ ಇಡ್ಲಿ ತಂದಿದ್ರು. ಇಡ್ಲಿ ತಿನ್ನಿಸ್ಬಿಟ್ಟು ಅವಳಿಗೆ ಏನೋ ಸ್ವಲ್ಪ ತಿಂದ್ಲು, ಇಡ್ಲಿನೂ ಅಷ್ಟಾಗಿ ತಿಂದಿಲ್ಲ. ಅದರಿಂದ ಸರಿ నేను ಬಿಸಿ ಬಿಸಿ ಒಂಚೂರು ಮಾಡೋಣ ಅಡುಗೆ ಅಂದ್ಕೊಂಡು. ಸೋಮ್ ಕೂಡ ಇವತ್ತು ಮನೇಲಿದ್ದಾರೆ, ಎಲ್ಲರೂ ಮನೇಲಿದ್ದಾರೆ ಇವತ್ತು. ಆದ್ದರಿಂದ ಸರಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯೋಕೆ ಹೋಗಲಿಲ್ಲ, ಇನ್ನೇನಿದು ರುಬ್ತೀನಿ ನಾನು, ಅದಕ್ಕೋಸ್ಕರ ಹೀಗೇನೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಯಾವುದ್ರಲ್ಲಿದೆ ಹುಣಸೆಹಣ್ಣು ಯಾವುದ್ರಲ್ಲಿದೆ? ಹುಣಸೆಹಣ್ಣು ಎಲ್ಲ ಕ್ಲೀನ್ ಮಾಡಿದ್ದಾರಲ್ಲ, ಎಲ್ಲಾನು ಒಂದೊಂದು ಕಡೆ ಹೊಟ್ಟೋಗ್ಬಿಟ್ಟಿದೆ. ಎಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ಇನ್ನು ಅವರೆಕಾಳು ಸಾರು ಅಂದ್ರೆ ಸ್ವಲ್ಪ ಅದೇ ಹುಣಸೆಹಣ್ಣು ಹಾಕ್ತೀನಿ ನಾನು. ಹೊಸ ತರಿಸ್ತೆ ಹುಣಸೆಹಣ್ಣು. ಊರ್ ಕಡೆ ಯೂಸ್ ಮಾಡ್ತಾರೆ ಎಲ್ರು, ಕೆಲವರು ಹುಣಸೆಹಣ್ಣೆಲ್ಲ ಹುಣಸೆಹಣ್ಣೆಲ್ಲ. ನಮ್ಮಮ್ಮ ನನಗೆ ಅಲ್ಲಿ ಮಾರ್ಕೊಂಡು ಬರೋರು ಹುಣಸೆಹಣ್ಣೆಲ್ಲ. ಅಮ್ಮ ಏನ್ ಮಾಡೋದಂದ್ರೆ ತೆಗ್ದು ನನಗೊಂದು ಸ್ವಲ್ಪ ಒಂದು ಅರ್ಧ ಕೆಜಿ 1 ಕೆಜಿ ತಂದ್ಕೊಂಡು, ನಾನು ಜಾಸ್ತಿ ಇದು ಇವಾಗ ಏನೇ ಅಂದ್ರೆ ನನಗೊಂದು 1 ತಿಂಗಳು 2 ತಿಂಗಳು ಬರುತ್ತೆ. ಇದು ಕೆಲವ್ರು ಕೇಳ್ತಾನೆ ಹುಳಿ ಸಾರು ಅಂತಂದ್ರೆ ಹುಣಸೆಹಣ್ಣು ಹಾಕ್ಬೇಕು, ಅದಕ್ಕೆ ಹುಳಿ ಸಾರು ಅಂತಾರೆ ಅಂತ. ನಾವು ತರಕಾರಿ ಸಾರಿಗೆಲ್ಲ ಹುಣಸೆಹಣ್ಣು ಹಾಕಲ್ಲ. ಏನಿದ್ರು ಈ ತರ ಅವರೆಕಾಳು ಸಾರು ಮತ್ತೆ ನಾರ್ಮಲ್ ಕಾಳು ಹುಳಿ ಆತರ ಅಂತದಕ್ಕೆ ಅಂದ್ರೆ ಅವರೆಕಾಳು ಸಾರು, ಒಣ ಅವರೆಕಾಳು ಇದ್ರಲ್ಲ ಅಂಥದಕ್ಕೆ ಮಾತ್ರ ಹಾಕ್ತೀನಿ ಅಷ್ಟೇ. ಸೊ ಓಕೆ ಆಯ್ತು, ಕಂಪ್ಲೀಟ್ ಆಗಿ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು. ಇವತ್ತು ಧೂಳೆಲ್ಲ ಹೊಡೆದು ಎಲ್ಲಾನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದಾಯ್ತು. ಏನಿದ್ರು ಒಂದು ಸ್ವಲ್ಪ ಸ್ಕ್ರೀನ್ ಬಟ್ಟೆಗಳದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಷ್ಟೇನೇನೆ. ಆದ್ರಿಂದ ಏನ್ ಮಾಡ್ತಾ ಇದ್ದೀಮ್ಮ? ಕುಕ್ಕ ಖುಷಿಮಾ ಗುಮ್ಮ ತೋರ್ಸು, ಎಲ್ಲಿ ನಮ್ಮ ಗುಮ್ಮ ತೋರಿಸಿ ನೋಡ್ತೀನಿ. ಕುಕ್ ಮಾಡು. ಕುಕ್ಕ ಕುಕ್ಕ ಕುಕ್. ಒಂಚೂರು ಮಸಾಲೆ ಇವಾಗ ಟೊಮೊಟೊ ಹಾಕಿ ಇದನ್ನ ಕರಿಬಿಡ್ತೀನಿ. ಅನ್ನ ಆಯಿತು, ಸಾಂಬಾರ್ಗೆ ರೆಡಿ ಮಾಡಿಬಿಡ್ತೀನಿ. ಇವಾಗ ಒಗ್ಗರಣೆ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ ಸೂರ್ಯಕಾಂತಿ ಎಣ್ಣೆ ಹಾಕಿದ್ದೀನಿ. ಆರ್ಗ್ಯಾನಿಕ್ ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲು. ಅದು ಫ್ಲೇವರೇ ಬೇರೆ ಥರ ಬರ್ತಾಯಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಅವರೆಕಾಳಂತೂ ಕೇಳಬೇಕಾ, ಇವಾಗ 60 ರೂಪಾಯಿ kg. ಎಲ್ಲಿ ನೋಡಿದ್ರು kg ಇಲ್ಲ 2 kg 100 ರೂಪಾಯಿ, ಇಲ್ಲ ಅಂತಾರೆ 1.5 kg 100 ರೂಪಾಯಿ. ಅಂದರೆ ನಮ್ಮೂರ ಸೈಡ್ಗಿನ ಈ ಕಡೆ ಸೈಡು ಈ ಟೈಮ್ನಲ್ಲಿ ಬೆಂಗಳೂರಿನ ಜಾಸ್ತಿ ಅವರೆಕಾಳು ಸಿಗೋವಂಥದ್ದು. ನಮ್ಮ ಕಡೆ ಮಕ್ಕನ ಕೇಳಿಕ್ಕೆ 1.5 kg ಏನೋ 100 ರೂಪಾಯಿ ಹೇಳಿದ್ವು. ಇಲ್ಲೆಲ್ಲ 2 kg 100 ರೂಪಾಯಿ ಸಿಕ್ಬಿಡುತ್ತೆ. ಹಂಗೆ ಸೀಸನ್ ಅಲ್ಲ ಇದು. ಆ್ಯಕ್ಚುಲಿ ಮೊದಲೆಲ್ಲ ಅವರೆಕಾಳು ಅಂದರೆ ವರ್ಷಕ್ಕೆ ಒಂದೇ ಸರಿ, ಅದು ಯಾವುದು ಅಂದರೆ ಚಳಿಗಾಲದಲ್ಲಿ ಮಾತ್ರ ಬರ್ತಾ ಇದ್ದು. ಇವಾಗ ಹಂಗಲ್ಲ, ಇವಾಗ ವರ್ಷದಲ್ಲಿ ಎಲ್ಲ ಕಡೆ ಎಲ್ಲ ಟೈಮ್ ಇರುತ್ತೆ ಅನ್ನೋ ಥರ ಆಗಿದೆ. ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ಟೈಮ್ನಲ್ಲಿ ಅವರೆಕಾಯಿ ಸೀಸನ್ ಬರುತ್ತೆ. ಜೊತೆಗೆ ಇದು ಅಂತ ಇನ್ನೊಂದು ಚಳಿಗಾಲದ ನವೆಂಬರ್ ಡಿಸೆಂಬರ್ ಜಾನ್ವರಿ ಆ ಟೈಮ್ನಲ್ಲಿ ಅವರೆಕಾಳು ಸೀಸನ್ ಬರುತ್ತೆ. ಸ್ವಲ್ಪ ಚಪ್ಪರದವರೆಕಾಯಿ ಇತ್ತು, ಅದನ್ನು ಹಾಕ್ತೆ. ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ವಿ, ಅದರಿಂದ ಫ್ರಿಜ್ಜಲ್ಲಿ ಇದ್ದಿದ್ದು ಇನ್ನೊಂದು ಸ್ವಲ್ಪ ತರಕಾರಿ ಸ್ವಲ್ಪ ಉಳಿಸ್ಬಿಟ್ಟಿರ್ತೀನಿ ನಾನು. ಅದೆಲ್ಲ ಹಾಕ್ಬಿಟ್ಟು ಒಟ್ಟಿಗೆ ತರಕಾರಿ ಸಾರು ಮಾಡಿಬಿಟ್ರೆ ಮುಗಿದೋಗುತ್ತೆ. ಕೆಲವೊಂದು ಟೈಮ್ ಹಿಂಗೆ ಮಾಡ್ತೀನಿ. ಆ್ಯಕ್ಚುಲಿ ಇದು ಬಂದು ಶನಿವಾರ ಟೈಮ್ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಇಲ್ಲ ಬಸ್ಸಾರು ಜಾಸ್ತಿ ಮಾಡ್ತೀನಿ. ಬಸ್ಸಾರು, ಸೊಪ್ಪಿನ ಪಲ್ಯ ಇಲ್ಲ ಕಾಳು ಪಲ್ಯ ಈ ಥರ ಮಾಡ್ತೀನಿ. ಇವತ್ತು ಹುಳಿ ಸಾರು ಮಾಡ್ತಾ ಇದ್ದೀನಿ. ಮಸಾಲೆ ಇದು ರುಬ್ಬಿಟ್ಟಿದ್ದೀನಿ, ಹುಣಸೆಹಣ್ಣೆಲ್ಲ ಹಾಕಿ ಟೊಮೊಟೊ ಎಲ್ಲ ಹಾಕಿ ರುಬ್ಬಿದ್ನಲ್ಲ ಅಷ್ಟೇ. ಮತ್ತು ಇದಕ್ಕೆ ನಾನೇನು ಕಾಳೆಲ್ಲ ಏನು ಹಾಕೋದಿಲ್ಲ, ಅಂದರೆ ಸಪ್ರೇಟು ಹೆಸರುಬೇಳೆ ತೊಗರಿಬೇಳೆ ಅದೆಲ್ಲ ಏನು ಹಾಕೋದಿಲ್ಲ. ಅದನ್ನು ಹಾಕಿ ಮಾಡ್ಬೋದು, ಆದರೆ ನಾನೇನು ಹಾಕೋದಿಲ್ಲ. ಹಿಂಗೆ ಜಸ್ಟ್ ಇಷ್ಟೇ ಪ್ಲೈನ್ ಹಿಂಗೆ ಸಾಂಬಾರು ಮಾಡ್ಬಿಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಸಾಂಬಾರು 2 ವಿಷಲ್ 3 ವಿಷಲ್ ಅಷ್ಟೇ ಸಾಂಬಾರು ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಅಡುಗೆ ಆಯಿತು, ಊಟನೂ ಕೂಡ ಆಯಿತು. ಇಲ್ಲ
ಸಾಂಬಾರು ಕೂಡ ರೆಡಿ ಆಯಿತು, ತಿಂದಿದ್ದು ಆಯಿತು. ಇನ್ನು ಇವಾಗ ಬಂದು ಶಾಪ್ ಹತ್ರ ಹೋಗಬೇಕು. ಶಾಪಲ್ಲಿ ಕ್ಲೀನ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಟೈಮ್ ಬಂದು 1 ಗಂಟೆ. ಸ್ವಲ್ಪ ಕೆಲಸ ಇದೆ ಅಂತ ಯಶವಂತಪುರಕ್ಕೆ ಹೋದರು. ಅವ್ರು ಬರೋಷ್ಟರಲ್ಲಿ ಬೇಬೇಗಿಲೇನಿದೆ ಚಿಕ್ಕಪುಟ್ಟ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಯಾರು ಬಂದಿದ್ದಾರೆ ಅಂದರೆ ನನ್ನ ತಮ್ಮ ಬಂದಿದ್ದಾರೆ. ಏನು ತಿಂದಿರಲ್ವತ್ತೆ, ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಅಂತ ಹೇಳ್ದ. ಮನೆಗೆ ನಮ್ಮ ಮನೆ ಮಕ್ಕಳು ರಿಷಿ ಆಗಲಿ ಭುವನ್ ಆಗಲಿ ಯಾರೂ ಈ ಟ್ರೈನಲ್ಲಿ ಬರ್ಬೇಕಾದ್ರೆ ಏನೂ ತಿನ್ನೋದಕ್ಕೆ ಹೋಗಲ್ಲ. ಹೊಟ್ಟೆ ಹಸ್ಕೊಂಡಿದ್ರು ಸರಿ ಮನೆಗೆ ಬಂದೇ ತಿಂತಾರೆ. ಅದಕ್ಕೆ ಬಿಸಿ ಬಿಸಿ ಅಡುಗೆ ಮಾಡಿದೆ. ಊಟ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಓಕೆ, ಇನ್ನು ಖುಷಿಮಾನು ಕೂಡ ಈ ಕಡೆ ಇದು ಮಾಡ್ತಾ ಇದ್ದಾಳೆ. ಇನ್ನು ಆಯ್ತು ಕೆಲಸ. ನಮ್ಮ ನಗ್ಮ ಕೂತ್ಕೊಂಡವಳೆ. ಈ ಕಡೆ ರಕ್ಷಿತ್ ಅಲ್ಲಿ ಅವ್ರೇನೋ ಬ್ಯುಸಿ ಅಂತೆ. ಇನ್ನು ಊಟ ಮಾಡಾಯ್ತಲ್ಲ, ನಮ್ದು ಆಯಿತು. ನಾನು ಊಟ ಮಾಡ್ತಾಯಿದ್ದೆ. ಬರ್ತಾನೆ ನಾನು ಅಂದ್ಕೊಂಡೆ ಬೆಳಗ್ಗೆ 5:30 ಟ್ರೈನ್ ಹತ್ತಿರ್ಬೋದೇನೋ, ಇಲ್ಲ ಬರ್ತಾನೆ 10 ಗಂಟೆ ತೋರಷ್ಟಕ್ಕೆ ಅಂದ್ಕೊಂಡೆ. ಆದರೆ ಅವನು ಲೇಟಾಗಿ ಬಂದ. ಇನ್ನು ನಾನು ಲಾಸ್ಟ್ ಬ್ಲಾಗ್ ಹೇಳಿದೆ ಅಕ್ಕಿ ಥರ ಕೇಳಬೇಕು ನನ್ನ ತಮ್ಮ ಏನಾದ್ರು ಬರಂಗಿದ್ರೆ ಅಂತ ಹೇಳ್ಬಿಟ್ಟು ಅಕ್ಕಿ ತಂದವನೇ. ಫೈನಲಿ ಇಲ್ಲಿ ದಾರ್ ಮಾಡ್ತೀನಿ ತಂದವನೇ, ಹೊತ್ಕೊಂಡ್ಬಂದವನೇ. ಆಗ ಆಗುತ್ತಾ ಚಿನ್ನು ಬರಂಗಿದ್ರೇನು ತಗೊಬರ್ತೀಯ ಅಲ್ಲೇ. ಸೊ ತಗೊಬಂದ. ಕೈಯ ತಿಂದೆ ಇಲ್ಲ, ಅಲ್ಲೇ ಕೈ ತೋರಿಸು, ಅಲ್ಲೇ ತೋರಿಸು ಚಿನ್ನು ನೀನು. ಹೌದಾ, ಮಿಸ್ ಆಯ್ತು. ನೆನ್ನೆ ಬರ್ಬೇಕಾಗಿತ್ತು ಅವನು, ಆಯ್ತಾ. ನೆನ್ನೆ ಮಿಸ್ ಆಯ್ತಂತೆ. 5:30 ಟ್ರೈನ್ ಬುಕ್ ಮಾಡ್ಕೊಂಡಿದ್ದಾನೆ. ಮಿಸ್ ಆಗಿ ಮಾಡ್ಕೊಂಡು ಮತ್ತೆ ಲೇಟ್ ಆಯ್ತಂತೆ. 7 ಗಂಟೆ. ಎಲ್ಲಾದು ಬುಕ್ ಮಾಡ್ಕೊಂಡಿದ್ದು. ಕೆಲಸ ಇತ್ತು ಅಂತ ಬರ್ಲಿಲ್ಲ. ಬೆಳಗ್ಗೆ ಒಟ್ನಲ್ಲಿ ಟಿಕೆಟ್ ಅಂತೂ ವೇಸ್ಟ್ ಆಯ್ತೈತೆ. ನೆನ್ನೆನೂ ವೇಸ್ಟ್, ಇವತ್ತು ವೇಸ್ಟ್. ಲಾಸ್ಟಿಗೆ ಬಂದವನೇ. ಇನ್ನು ನಾವು ನಾನ್ ವೆಜ್ ತಿನ್ನಲ್ಲ ಇನ್ನು. ಯಾವಾಗಿಂದ ಇವತ್ತಿಂದಾನೇ ತಿನ್ನಲ್ಲ ನಾನ್ ವೆಜ್ಜು. ಸ್ವಲ್ಪ ಕಬಾಬು ಅದೆಲ್ಲಾನು, ಅಯ್ಯೋ ಕಬಾಬೆಲ್ಲ ಮಿಕ್ಕಿತ್ತು. ಅದನ್ನು ನನ್ನ ತಮ್ಮಂಗೆ ರಾತ್ರಿ ಕೇಳಿ ನೆನ್ನೆ ಬರ್ತಾರೆ ಅಂದ್ಕೊಂಡು ಮಾಡಿಟ್ಟಿದ್ದೆ. ಆದರೆ ಅವನಿಲ್ಲ, ಲೇಟ್ ಆಯಿತು ಅಕ್ಕ, ನನಗೆ ಟ್ರೈನ್ ಮಿಸ್ ಆಯಿತು, ಆದ್ದರಿಂದ ನಾನು ನಾಳೆ ಬೆಳಗ್ಗೆನೇ ಬರ್ತೀನಿ ಅಂದ. ಚಿನ್ನೋ ನಿನ್ನ ಪಾಲಿನ ಹಂಗೆ ಇಟ್ಟಿದ್ದೀನಿ, ಏನೋ ಮಾಡೋದು ಅಂದೆ. ಬರ್ತೀನಿ ಬಿಡು, ಬೆಳಗ್ಗೆ ತಿಂತೀನಿ ಅಂತ ಹೇಳ್ದ. ಸೊ ಇತ್ತು, ಅದಕ್ಕೆ ಇವನಿಗೆ ಕೊಟ್ಬಿಟ್ಟೆ. ಇನ್ನು ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗೋಯ್ತು. ನಾನು ಹಂಗೆ ನೋಡ್ತಾ ಇದ್ದೆ, ನೀನು ಎಗ್ ಬಾಯ್ಲರ್ ತರ್ಸೋಣ, ಎಗ್ ಬಾಯ್ಲ್ ಮಾಡೋದನ್ನ ತರ್ಸೋಣ ಅಂತ ಅನ್ಕೊತಾ ಇದ್ದೆ. ಯಾಕಂದರೆ ಇವಾಗ ನಾವು ಅನ್ಕೊತಾ ಇದೀವಿ, ನಾವೇನೋ ಓಕೆ ನಾನ್ ವೆಜ್ ತಿನ್ನಲ್ಲ, ಇವಾಗ ಖುಷಿಮಾಗಿ ಅಟ್ಲೀಸ್ಟ್ ಡೈಲಿ ಒಂದು ಎಗ್ ಕೊಡಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವಾಗ ಅವಳಿಗೆ ಹೆಂಗೆ ತಿಂದಲೇ ಬಿಡೋಕ್ಕಾಗುತ್ತೆ. ನಾವಂತೂ ತಿನ್ನೋದು ಬಿಡೋದ್ರೆ ಮಕ್ಳಿಗೆ ಯಾಕೆ ಅದು ರೂಲ್ಸ್ ಮಾಡೋದು ಅಂತ ಹೇಳ್ಕೊಂಡು ಅಟ್ಲೀಸ್ಟ್ ಅವಳಿಗೆ ಡೈಲಿ ಎಗ್ ತಿನ್ಸೋಣ ಅಂತ. ಅದಕ್ಕೆ ಈ ಪಾತ್ರೆನೆಲ್ಲ ಬೇಯಿಸೋದು ಮಾಡೋದು ಅದೆಲ್ಲ ಒಂಥರ ನನಗೆ ಅದು ಬೇರೆ ಅದಕ್ಕೇನಕ್ಕೂ ಯೂಸ್ ಮಾಡ್ತೀವಿ, ಅದೆಲ್ಲ ಒಂಥರ ಅಲ್ವಾ. ಅದಕ್ಕೆ ಏನು ಮಾಡಿದೆ, ಎಗ್ ಬಾಯ್ಲ್ ಮಾಡೋದು ಸ್ಟೀಮರ್ ಅದನ್ನು ತರಿಸಿದ್ದೀನಿ. ಬಾಯ್ಲರ್ನ ಕೆಂಟಿಂದು ತರಿಸಿದ್ದೀನಿ ನಾನು. ನೋಡೋಣ ಹೆಂಗಿದೆ ಏನು ಇತ್ತು ಅಂತ ನೋಡ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ತಿಳಿಸ್ತೀನಿ, ರಿವ್ಯೂ ಕೊಡ್ತೀನಿ. ಓಕೆ, ನೀನು ಪಟಪಟ ಅಂತ ಸೋಮ್ಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟೊತ್ತಾಗುತ್ತೆ ಏನು ಎತ್ತ. ರಶೀದ್ ಕಿತ್ತೋಯ್ತಿದ್ದ ಹಾಕಪ್ಪ, ಕೇಳ್ತೀನಿ ಅವ್ರಿಗೆ ಎಷ್ಟೊತ್ತಾಗುತ್ತೆ ಏನು ಎತ್ತ ಬರೋದು ಅಂತ ಹೇಳಿ ಕೇಳ್ಕೊಂಡು ಆಮೇಲೆ ಅಲ್ಲಿ ಶಾಪ್ ಹತ್ರ ಹೋಗೋದು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅಮೆಝಾನಲ್ಲಿ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಇವಾಗ 6ನೇ ತಾರೀಕಿಂದ 11ನೇ ತಾರೀಕು ಆಗಸ್ಟ್ವರೆಗೂ. ಸೊ ಇನ್ನು ಗೆಟ್ ಮಿನಿಮಮ್ 50% 80%ವರೆಗೂ 1500+ ಟಾಪ್ ಬ್ರ್ಯಾಂಡ್ಸ್ ಡೀಲ್ಸ್ ನಡೀತಿದೆ. ಹಾಗೆ 4 lakh+ ಸ್ಟೈಲ್ಸ್ ಇದೆ. ಸೊ ಬೇಕು ಅಂತಂದರೆ ನಿಮಗೆ ಪ್ರಾಡಕ್ಟ್ಸ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಅಮೆಝಾನ್ ಆ್ಯಪ್ನು ಕೂಡ ಒಂದ್ಸರಿ ನೀವು ಚೆಕ್ ಮಾಡಿ ನಿಮಗೆ ಬೇಕಾದ ಪ್ರಾಡಕ್ಟ್ಸ್ನ ಬೈ ಮಾಡಿ. ಯಾಕೆಂದರೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಆಫರ್ನಲ್ಲಿ ಸಿಗುತ್ತೆ ಅಲ್ವಾ, ಡಿಸ್ಕೌಂಟ್ ಸಿಗುತ್ತೆ ಅಲ್ವಾ. ಇದನ್ನು ಮಿಸ್ ಮಾಡ್ಕೊಂಡ್ಬಿಡಿ, ಅದಕ್ಕೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇವಾಗ ನಾನು ನನ್ನ ತಮ್ಮ ಇಬ್ಬರು ಶಾಪ್ ಹತ್ರ ಹೊರಟ್ವಿ. ನಗ್ಮ ಮತ್ತು ರಕ್ಷಿತ್ ಇಬ್ಬರು ಹೋದರು. ನಾನು ಖುಷಿಗೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಬರ್ತೀನಿ, ಹೋಗಿರಿ ಅಂತ ಹೇಳಿದೆ. ಅದಕ್ಕೆ ಇವಾಗ ನಾನು ನನ್ನ ತಮ್ಮ ಇಬ್ಬರು ಹೊರಡ್ತಾಯಿದ್ದೀವಿ. ಬಂದಿದ ತಕ್ಷಣವೇ ಬಿಟ್ಟು ಖುಷಿಮಾನ ಸೋಮ್ ಹತ್ರ ಇವಾಗ ನಾನು ನನ್ನ ತಮ್ಮ ಇಬ್ಬರು ಹೋಗ್ತಾ ಇರೋದು. ತುಂಬ ದೂರ ಎಲ್ಲ ಏನಿಲ್ಲ, ಶಾಪು ಹತ್ರನೇ ಇರೋದು, ಆದ್ದರಿಂದ ನೋ ಟೆನ್ಷನ್. ಇನ್ನು ಇಲ್ಲಿ ಬರೋಷ್ಟರಲ್ಲಿ ರಕ್ಷಿತ್ ಧೂಳೆಲ್ಲ ಹೊಡಿತಾ ಇದ್ದೆ, ನಗ್ಮ ಅದೆಲ್ಲ ಒರೆಸ್ಕೊಳ್ತಾ ಇದ್ಲು. ಆಮೇಲೆ ನಾನು ಹೇಳ್ತಿದ್ದೆ ಹೊಸ ಪರ್ಕೆ ತೊಗೊಬಂದ್ಬಿಟ್ಟಿದ್ರು. ಅದು ಪ್ಲಾಸ್ಟಿಕ್ ಪರ್ಕೆ ಆದರೆ ಓಕೆ, ಏನಂತ ಅನ್ಸಲ್ಲ. ಇನ್ನೊಂದು ಅದು ಎಂತಪ್ಪ ಧೂಳು ಥರ ಬೀಳುತ್ತಲ್ವ, ಅಲ್ಲಿರೋ ಟೇಬಲ್ಲು ಅದೆಲ್ಲನೂ ಫುಲ್ ಕಂಪ್ಲೀಟಾಗಿ ಧೂಳು ಥರ ಆಗ್ತಿತ್ತು. ಮಾಡ್ಕೊಂಡು ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೆ.
ಇನ್ನು ಇದು ಸರಿ ಅಕ್ಕ ಇದು ಸರಿ ಇರೋದು ಅಂದರೆ ಮಗಮ್ಮ ಯಾವಲ್ಲೂ ಅಷ್ಟೇ ಏನೇ ಕೆಲಸ ಮಾಡೋಕೆ ಅಕ್ಕ ಇದು ಸರಿಯಾಗಿ ಒರೆಸಿದ್ದೀನ 5 ವರ್ಷ ಸರಿಯಾಗಿ ಒರೆಸಿದ್ದೀನ ಅದೇ ಹೇಳ್ತಾ ಇರ್ತಾಳೆ. ಅದು ಯಾವುದೋ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಅದು ಒರೆಸ್ಬಿಟ್ಟಿದ್ದಾಳೆ. ಫುಲ್ ಅದೆಲ್ಲ ನೀರು ಥರ ಹಾಗಾಗಿ ಒಂಥರ ಅಂದರೆ ಬರೆ ಥರ ಬಂದ್ಬಿಟ್ಟಿತ್ತು. ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೆ ನೀಟಾಗಿ ಒರೆಸು ಇನ್ನೊಂದು ಸರಿ ಇದು ಅಂತ. ಬಟ್ಟೆ ಸ್ವಲ್ಪ ತೇಟೆ ಸ್ವಲ್ಪ ಮಾಡ್ತಿದ್ದೆ. ತುಂಬ ಆಲೆಗಳಿಗೆ ಗಲೀಜಿಲ್ಲ. ಇದು ಸ್ಪೆಕ್ಟಿಕಲ್ ಶಾಪ್ ಅಲ್ವಾ, ಆದ್ರಿಂದ ಏನು ಆಲೆಗಳಿಗೆಲ್ಲ ಗಲೀಜಿಲ್ಲ. ಧೂಳಿದೆ ಅದೊಂಚೂರು ಹೊಡ್ಕೊಂಡು ಗ್ಲಾಸ್ನಲ್ಲಿ ಒರೆಸ್ಕೊಬೇಕು ಮೇನ್ ಅಷ್ಟೇ. ಗ್ಲಾಸ್ ಒರೆಸ್ಕೊಂಡ್ಬಿಟ್ರೆ ಆಗೋಗುತ್ತೆ ಅಷ್ಟೇ. ನೆಲ ಒಂದು ನೋಡ ನೆಲ ಚೆನ್ನಾಗಿದೆ. ನಾನು ಏನಾದ್ರು ನೆಲಕ್ಕೆ ಏನಾದ್ರು ಹಾಕ್ಸೋಣ ಅಂತ ಅನ್ಕೊತಾ ಇದ್ದೀನಿ. ಆದ್ರೆ ಇವರೆಲ್ಲ ಬೇಡ ಅಂತ ಹೇಳ್ತಾರೆ. ಬೇಡ ಒರೆಸ್ಕೊಳಕ್ಕೆಲ್ಲ ಚೆನ್ನಾಗಿ ಇದಾಗಲ್ಲ, ಒರೆಸ್ಕೋಬೋದು ಆರಾಮಾಗಿ ನೆಲನ. ಬೇಡ ಏನು ಹಾಕ್ಸ್ಬೇಡಿ ಅಂತ ಇದ್ದಾರೆ. ನೋಡ ಮುಂದಿನ ದಿನಗಳ ಬೇಕಾದ್ರೆ ಮಾಡುವ. ಇವಾಗ ಸದ್ಯಕ್ಕೆ ಹೀಗೆ ಇಲ್ಲೇ ಇರ್ತಿರೋ ಹೊಸದಕ್ಕೆ ಗ್ಲಾಸ್ ಅಲ್ವಾ. ಒಂಥರ ಎಷ್ಟೋ ಐಟಮ್ಸ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ದೀಪ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅಂಡ್ ಅವ್ರದ್ದು ಬಿಲ್ಲಿಂದು ಏನಿದೆ ಅದೆಲ್ಲಾನು ಬಿಟ್ಟು ಹೋಗಿದ್ದಾರೆ. ಎಲ್ಲ ಇಲ್ಲೇ ಇದೆ. ಅರ್ಶಿನ ಕುಂಕುಮದಾಗಿರ್ಬೋದು ದೀಪ ಇದೆಲ್ಲ ಹಾಗಾಗಿ ಬಿಟ್ಟು ಹೋಗಿದ್ದಾರೆ. ಏನೋ ಕವರ್ ಎಲ್ಲ ಸ್ಪೆಕ್ಸ್ ಅನ್ಸುತ್ತೆ. ಎಲ್ಲ ಬಿಲ್ ಸ್ವಲ್ಪ ಇಷ್ಟಿದೆ, ಅದೆಲ್ಲ ಎತ್ತಿರ್ಬೇಕು. ಎಲ್ಲ ತಪ್ಪಿಡಿ ಎಲ್ಲ ಖಾಲಿ ಮಾಡ್ಬಿಟ್ರೆ ಆಮೇಲೆ ನನಗೆ ಒಂದೊಂದೇ ಮಾಡ್ಕೊಳ್ಳೋಕೆ ಅದೇ ಗ್ಲಾಸ್ ಬಿಡ ತೋರಿಸ್ಕೊಳ್ಬೇಕು. ನಾನು ಮನೆ ತಂದಿದ್ನಲ್ಲ ಎಲ್ಲ ತೋರಿಸ್ಬೇಕು. ಓಕೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಸೇರ್ಕೊಂಡು ಮಾಡಿದ್ರೇನೆ ಆಗೋದು. ಅದಕ್ಕೋಸ್ಕರ ಅಮ್ಮ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಇದೇನು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅದೆಲ್ಲ ನಿಧಾನಕ್ಕೆ. ಯಾಕಂದರೆ ಇಂಥ ಕೆಲಸ ಎಲ್ಲ ನನ್ನ ತಮ್ಮ ನೀಟಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಈ ಕೆಲಸನ ಕೊಟ್ಟಿದ್ದೀನಿ. ಮಾಡ್ತಾ ಅವನೇ ಎಲ್ಲ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡೋದಾಗ್ತಾಯಿದೆ. ದೇವ್ರ ತುಂಬ ಎಲ್ಲ ಇತ್ತು, ಅವ್ರು ಇಟ್ಟೋಗಿದ್ರು ಹಾಗೆಯೇ. ಅದೆಲ್ಲ ಯಾವ್ದಾರು ಹಳ್ಳಿ ಮರದಲ್ಲಿ ಇಟ್ಬಿಡಮ್ಮ ಅಂತ ಹೇಳಿದೆ. ಅವ್ರದ್ದು ಬಿಲ್ಲಿಂಗ್ ಕೌಂಟ್ರ್ ಅದು ಇದು ಅಂತ ಎಲ್ಲ ಇದ್ವು. ಎಲ್ಲ ಕ್ಲೀನ್ ಆಗ್ತಾಯಿದೆ. ಧೂಳೆಲ್ಲ ಹೊಡೆದ್ವಿ. ಸೊ ಹಿಂಗೆ ನಡೀತಾ ಇದೆ ಫುಲ್ ಕ್ಲೀನಿಂಗ್. ಇಲ್ಲಿ ಟೈಮ್ ಬಂದ್ಬಿಟ್ಟು ಈ ಥರ ಇದೆ. ನೋಡೋಣ ಅದನ್ನು ಚೇಂಜ್ ಮಾಡಬೇಕಲ್ವ ಅನ್ನೋದನ್ನ ನಾವು ನೋಡಬೇಕು. ಸೊ ಓಕೆ ನೋಡುವ. ನಾನು ಬಂದು ಇವಾಗ ಮನೆ ಹತ್ರ ಹೋಗಿ ಎಲ್ಲ ಚೀಲ ತರಬೇಕು ಒಂದು. ಯಾಕಂದರೆ ಇದೆಲ್ಲ ತುಂಬೋದಕ್ಕೆ ಕಸ ಡಸ್ಟ್ ಪ್ಯಾನೂ ಇಲ್ಲ, ಹಾಗೆ ಒಂದು ಚೀಲನೂ ಬೇಕು. ಅದಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಇದನ್ನು ತೊಗೊಂಡು ಬಂದ್ಬಿಡ್ತೀನಿ. ಕಸ ಎತ್ತೋ ಮರ, ಹಾಗೆ ಇನ್ನೊಂದು ಪುಡಿ ಕೂದಲು ಜಾಸ್ತಿ ಇದೆಲ್ಲ ಬೆಳೀತಾ ಇದೆ ಅನಿಸುತ್ತೆ. ಎಲ್ಲ ಹಿಂಗೆ ಇದ್ರ ಮೇಲೆ ಗೊತ್ತಿದೆ. ಇದೆಲ್ಲ ಬೆಳೆಯೋರ್ಗು ಹಿಂಗೇನೆ ರೈಟ್ ಇರುತ್ತೆ. ಹೋಗಿ ಚೀಲ ಮತ್ತು ಒಂದು ಡಸ್ಟ್ ಪ್ಯಾನ್ ಎತ್ಕೊಂಡು ಬರ್ತೀನಿ. ಹಾಗೆ ಖುಷಿ ಏನು ಮಾಡ್ತಿದ್ವಿ ಹೊಳ್ತಿದ್ಲು ಜೋರ ಬಡ್ಕೊತಾ ಇದ್ವಿ. ಬರ್ತೀನಿ ಮಾಡ್ತಾ ಇರಲಿಲ್ಲ ಶ್ರೀಕರ ಇಷ್ಟೊಂದು ಕೆಲಸ ಮಾಡ್ತಾರೆ. ಹೋಗಿ ಬರ್ತೀನಿ. ನೋಡು ಮಾಡು ಏನು ನೋಡೋಣ. ಹತ್ರ ಹೋದರೆ ಸೋಮ ಇಲ್ಲ. ಡೋರ್ ನಾಕ್ ಮಾಡಿ ಸುಸ್ತಾಯಿತು. ಫೋನ್ ಮಾಡಿದ್ರೆ ಮಗಳನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಆಟಾಡಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಮತ್ತೆ ನಾನು ಸರ್ಕಸ್ ಆ ಕಡೆ ಹೋಗ್ಬೇಕು ಮನೆಗೆ ಈಸ್ಕೊಳ್ಳೋಕ್ಕೆ. ಇಲ್ಲಿಂದ ಅಲ್ಲಿ ಓಡಾಡೋದೇ. ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಕೆಲಸ ಆಯಿತು ಅಂತ ಹೊರಗಡೆ ಹೋಗಿದ್ದೆ, ಮತ್ತೆ ಬಂದೆ. ಹಂಗೆ ನಾನು ಎಷ್ಟು ಡೋರ್ ನಾಕ್ ಮಾಡಿದ್ರೆ ಓಪನ್ ಮಾಡ್ತಾ ಇಲ್ವಲ್ಲ, ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಅಲ್ಲಿದ್ದಾರೆ. ಸೊ ಬನ್ನಿ ಕೀಸ್ಕೊಳ್ಳೋಣ ಅಲ್ಲಿ. ಅಮ್ಮ ಅಯ್ಯೋ ಏನಮ್ಮ ಎಷ್ಟೊತ್ತು ಬಿಟ್ಟೋಗಿದ್ದೆ ನಿನ್ನ. ಆಟಾಡ್ತಾ ಇದ್ದೀರಾ ಇಲ್ಲಿ? ಹಾಂ, ಪಪ್ಪ ಜೊತೆ ಕ್ರಿಕೆಟ್ ಆಟಾಡ್ತಾ ಇದ್ದೀರಾ? ಟೊಪ್ಪಿ ಎಲ್ಲ ಹಾಕೊಂಡು ನೀವು. ನನ್ನ ಮಗಳ ಅಮ್ಮ ಅನ್ಕೊಂಬಂದು ಹತ್ಬಿಟ್ಲು. ಹಾಂ ಎಂತ ಕಮ್ಮ ಇಲ್ಲಿಗಮ್ಮ. ಹಾಂ ಅಪ್ಪ ಹತ್ರ ಹೋಗೋಣ. ಎಲ್ಲ ಇವತ್ತು ಸ್ಯಾಟರ್ಡೆ ಅಲ್ವಾ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಅವ್ರ ಜೊತೆ ಬಂದು ಇಲ್ಲಿ ಇವರು ಸೋಮನ ಸೇರ್ಕೊಂಡು ಮಕ್ಳ ಜೊತೆ ಆಟ ಆಡೋದಂದರೆ ಸೋಮಗೆ ತುಂಬ ಇಷ್ಟ. ಅದಕ್ಕೆ ಅವರು ನಿಂತ್ಕೊಂಡು ಮಕ್ಳ ಜೊತೆ ಆಟ ಆಡ್ತಾರೆ. ಮಕ್ಕಳು ಆಟ ಆಡ್ಸ್ಕೊಂಡು ಇಲ್ಲೋಡಿ ಟೋಪಿ ಹಾಕೊಂಡೆಲ್ಲ ತುಂಬಿಟ್ಟೆ ಫ್ರೆಂಡ್ಸ್. ಬಾ ಅಲ್ಲೋಡಮ್ಮನ ಓಯ್ ಗುಬ್ಬಚ್ಚಿ. ಸೈಕಲ್ ತಂದಿದ್ದೀರಾ? ಡೋರಾ ಎಲ್ಲ ತಂದ್ಬಿಟ್ಟವ್ರೆ.
ಸೋಮಂತು ಮಗಳನ್ನ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರ ಮಕ್ಳ ಜೊತೆ ಆಟ ಆಡಿಕೊಂಡು ನಿಂತಿದ್ರು. ಸರಿ ಆಯಿತು, ಆಗಲೇ ಒಂದು ಅರ್ಧ ಗಂಟೆ ಆಗ್ಬಿಟ್ಟಿತ್ತು, ನಡಿ ಇನ್ನು ಹೋಗೋಣ ಅಂತ. ಸೈಕಲ್ ಬೇರೆ ತಂದಿದ್ರು. ಅವಳು ಆಟ ಆಡೋದಕ್ಕೆ ಆ ಬಕ್ಕಿಟು ಅದೆಲ್ಲ ಮರಳಲ್ಲಿ ಆಟ ಆಡಬೇಕಲ್ಲ, ಎಲ್ಲನೂ ತೊಗೊಂಡು ಬರ್ತಾರೆ. ನಾನು ಗಾಡಿನಲ್ಲಿ ಅವಳು ಹೆಂಗೆ ಅಂತಂದರೆ ಅವರಪ್ಪ ಗಾಡಿ ಹತ್ತಿಸ್ಕೊಂಡ್ರೆ ನಾನು ಹಿಂದೆಗಡೆ ಕೂತ್ಕೊಬೇಕು, ಇಲ್ಲ ನಾನು ಕೂತ್ಕೊಂಡಾಗ ಅವರಪ್ಪ ಪಾಪ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ಲು. ಆಮೇಲೆ ಹೋಗಿ ನಾನು ಒಂದಷ್ಟು ಇವರೆಲ್ಲ ಏನೇನು ಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ತೊಗೊಂಡು ಬಂದೆ. ಇನ್ನೂ ಒಂದಷ್ಟು ಲೈಟಿಂಗ್ಸ್ ಎಲ್ಲ ನಾನು ಹಾಕಿಸ್ಬೇಕು, ಹೇಳ್ತಾ ಇದ್ದೆ ಅಲ್ಲ ಲಾಸ್ಟ್ ಬ್ಲಾಗಲ್ಲೂ ಕೂಡ. ಅದರಿಂದ ಇವಾಗ ಬಂದಿದ್ದಾರೆ. ಮತ್ತು ಇದನ್ನು ಮುಂದೆ ಲೈಟ್ಸ್ ಎಲ್ಲ ಹಾಕಿಸ್ಬೇಕು, ಲೈಟಿಂಗ್ಸ್ ಎಲ್ಲ, ಅದಕ್ಕೆ ಮೆಜರ್ಮೆಂಟ್ ತೊಗೊಳೋದಕ್ಕೆ ಅಂತ ಬಂದಿದ್ದಾರೆ. ನಾನು ಹೇಳ್ತಿದ್ನಲ್ಲ ನಮ್ಮ ಏನು ಹೆಸ್ರು ಇಡ್ತೀವಿ ಆ ಹೆಸ್ರನ್ನು ಒಂದು ಲೈಟ್ ಗೋಲ್ಡನ್ ಲೈಟ್ ಟೈಪಲ್ಲಿ ಬರೆಸ್ಬೇಕು ಅಂತ, ಅದಕ್ಕೆ ಅದು ಮೆಜರ್ಮೆಂಟ್ ತೊಗೊಳ್ತಾ ಇದ್ದಾರೆ. ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಯಿತು, ಸುಸ್ತಾಗೋಯ್ತು. ನನಗೆ ಧೂಳಿತ್ತು, ಗ್ಲಾಸ್ ಎಲ್ಲ ರಕ್ಷಿತ ಹೊರಿಸ್ತಾ, ನೆಲ ಎಲ್ಲ ನಮ್ಮ ಹೊಸ್ಕೊಂಡು ಬಂದು ಅಲ್ಲೆಲ್ಲ ನಾರ್ಮಲ್ ಎಲ್ಲ ದೊಡ್ಡ ಹೊಸ್ಕೊಂಡು ಮಾಡಿದ್ವಿ. ಆಯಿತು ಕಂಪ್ಲೀಟಾಗಿ. ಇವಾಗ ನೋಡಿ ಇಲ್ಲಿ ಟೇಬಲ್ ಅಂತ ದಿಲ್ಲಿಗೆ ಹಾಕಿದ್ವಿ. ಇಲ್ಲಿ ಏನಂದರೆ ಇನ್ನೊಂದು ಟೇಬಲ್ ಬರುತ್ತೆ ಇಲ್ಲಿ, ಅದನ್ನ ಅದೆಲ್ಲ ಒಂದೊಂದು ಕ್ಲಾಕ್ ಹಾಕಿದ್ವಲ್ಲ ಫರ್ನಿಚರ್ ಅದು ಮಾಡಕ್ಕೆ ಕೊಟ್ಟಿದ್ದೀವಿ. ಇಲ್ಲೊಂದು ಟೇಬಲ್ ಬರುತ್ತೆ. ಸೊ ಆ ಟೇಬಲ್ ಬಂದ್ಬಿಟ್ಟು ಇದೆಲ್ಲ ಆಗುತ್ತೆ. ಇನ್ನು ಇಲ್ಲಿ ಕಂಪ್ಲೀಟಾಗಿ ಚೇರ್ಗಳೆಲ್ಲ ಹೀಗೆ ಇಟ್ಟಿದ್ದೀವಿ. ಇನ್ನು ಮಿರರ್ಗಳಂತೂ ಕೇಳಬೇಕು, ಮಿರರ್ ಎಲ್ಲ ಕಡೆಯೂ ಮಿರರ್ ಇರೋದ್ರಿಂದ ಇನ್ನೂ ಒಂದು ಅಡ್ವಾಂಟೇಜ್. ವೇರ್ ಮಾಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲ ಹೀಗೆ ಎಲ್ಲ ಮುಗಿದಿದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಇನ್ನು ಹಂಗೋಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇವಾಗ ನೀವು ಕುಶಿಮ ಬಂದು ಕುಶಿಮ ಅಳ್ತಾ ಇತ್ತು ತುಂಬಾ. ಈ ಚೇರ್ ಒಂದು ಸ್ವಲ್ಪ ಹೋಗಿದೆ, ಬೇರೆ ಚೇರ್ ತಗೋಬೇಕು ನಾವು. ಈ ಚೇರ್ ಎಲ್ಲ ಆಲ್ರೆಡಿ ಇದೆ, ಎಲ್ಲ ಚೆನ್ನಾಗಿದೆ, ಅದರಿಂದ ಚೇರ್ ಎಲ್ಲ ಹಾಕಿಸ್ಕೊಳ್ದೆ. ಇನ್ನು ಚೇರ್ ಬೇರೆ ಚೇರ್ ತೊಗೊತೀವಿ. ಹಾಗೆ ಕುಶಿಮಾಗ ಆಟ ಆಡೋಕೆ ಚೆನ್ನಾಗಿದೆ, ಈ ಕಡೆ ಆ ಕಡೆ, ಆ ಕಡೆಯಿಂದ ಈ ಕಡೆ ಅವಳು ಕೂರಿಸ್ಬಿಟ್ಟು ತಳ್ಳಕ್ಕೆ ಚೆನ್ನಾಗಿದೆ. ನಾವು ಕೂತ್ಕೊಂಡ್ರೆ ಆಗಲ್ಲ, ಇದು ಹಾಳಾಗಿ ಹೋಗ್ಬಿಟ್ಟಿದೆ ಇದೆಲ್ಲ ಬೇರೆ ತಪ್ಪು. ಓಕೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಮಳೆ ಬರುತ್ತೆ ಇದೆ. ಟೈಮ್ ಎಷ್ಟು? 4 ಗಂಟೆ 1 ನಿಮಿಷ ನಮ್ಮ ಟೈಮ್ ಆಗಿತ್ತಂತ ನಮ್ಮ ಹೋದು. ಇನ್ನು ಸುಮಾರು ಜನ ನಿಖಿತಾ ನಾವು ಕೆಲಸಕ್ಕೆ ಕಮೆಂಟ್ ಮಾಡ್ತಿದ್ರೆ, ನಿಖಿತಾ ನಾವು ಕೆಲ್ಸಕ್ಕೆ ಬರ್ತೀವಿ ಹೇಳಿ, ಪ್ಲೀಸ್ ಹೇಳಿ, ನಮಗೂ ಕೆಲಸ ಬೇಕಿದೆ ಅಂತೆಲ್ಲ ಸುಮಾರು ಜನ ಕೇಳ್ತಿದ್ರ. ನಾನು ಇನ್ನೂ ಇದು ಇವಾಗ ಶುರು ಮಾಡ್ತಾ ಇರೋದು, ನನಗೆ ಇನ್ನೂ ಅಷ್ಟಾಗಿ ಯಾರು ಕೆಲಸದ ಅವಶ್ಯಕತೆ ಇಲ್ಲ. ನನ್ನ ಇದ್ದಾಳೆ, ಅವಳ ಟೈಮಿಂಗ್ಸ್ 2:30ವರೆಗೂ ಇರ್ತಾಳೆ ನಮ್ಮ ಮನೇಲಿ, ಅಲ್ಲಿ ಮ್ಯಾನೇಜ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲೇ ನನಗೆ ನಿಯರ್ ಬೈ ಇರೋ ಥರ ಬೇಕು, ಆದ್ದರಿಂದ ಶಾಪ್ಗೆ ನಿಯರ್ ಇರೋ ಥರ. ಹಾಗಾಗಿ ಇಲ್ಲೇ ಒಬ್ಬರು ತಗೋತಾ ಇದ್ದೀನಿ ಸದ್ಯಕ್ಕೆ. ಅದಾದ್ಮೇಲೆ ನಾನು ಬಿಸ್ನೆಸ್ ರನ್ನಿಂಗ್ ಆಗ್ತಾ ಆಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಇಷ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮನೆ ಕಡೆಗೆ ಹೊರಟ ನೀವು ಕಂಪ್ಲೀಟ್ ಕ್ಲೀನ್ ಆಗೋದು ನನಗೆ ಸಮಾಧಾನ ಇಲ್ಲ. ಇವಾಗ ಕ್ಲೀನ್ ಮಾಡಿದ್ಮೇಲೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸ್ತಿದೆ. ಬರೋದು ಅವಾಗ ಬಂದಾಗ ಹೆಂಗೆ ಅನಿಸ್ತಿತ್ತು, ಕುತ್ಕೊಂಡ್ರು ಹುಟ್ಟೇನಪ್ಪ ಪರಾಗ ಅನಿಸ್ತಾ ಇದೆ ಅಂತ. ಇವಾಗ ಕುತ್ಕೋತಾ ಇದ್ದೀನಿ ನೋಡಿ, ಅವಾಗಿಂದ ಕೂತಿರ್ಲಿಲ್ಲ, ಇವಾಗ ಕುತ್ಕೋತಾ ಇದ್ದೀನಿ. ಇನ್ನು ಈ ಕಡೆ ಬಚ್ಚ ಅಲ್ಲಿ ನಿಂತ್ಕೋ. ಇನ್ನು ಅದೇ ಕೌಂಟರ್ ಟೇಬಲ್ ಇಲ್ಲೇ ಇರಲಿ ಅಂತ ಅನ್ಕೊಂಡಿದ್ದೀವಿ. ಕೌಂಟರ್ ಹತ್ರ ಕ್ಯಾಶ್ ಕೌಂಟರ್ ಇದೆ, ಇದು ಇಲ್ಲೇ ಇರಲಿ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಡೋರ್ ಓಪನ್ ಮಾಡ್ಬೋದು ಆರಾಮಾಗಿ. ಸೊ ಇಲ್ಲೊಂದು ಚೇರ್ ಹಾಕಿದ್ರೆ ಓಕೆ. ಎಲ್ಲಿ ಕುತ್ಕೊಳ್ಳೋಕೆ ಕೆಲಸ ಜಾಸ್ತಿನೇ ಇರುತ್ತೆ, ಅಲ್ಲಿ ಈ ಕಡೆ ಬಿಸಿ ಆಗಿರ್ತೀನಿ ನಾನು. ನೋಡುವ ನೆಕ್ಸ್ಟ್ ಇದು ಗ್ಯಾಪ್ ಇಷ್ಟು, ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕೌಂಟರ್ ಬರುತ್ತೆ, ಟೇಬಲ್ ಟೈಪ್ ಅಂತ ಬರುತ್ತೆ. ಸೊ ಹೀಗೆ ಫ್ಯಾನ್ ಹಾಕ್ತಾರೆ ರಕ್ಷಿ, ಇಲ್ಲಿದೆ ಫ್ಯಾನು. ನಾನು ಈ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದ್ದೀನಿ, ಅದೊಂಥರ ಕಾಣಿಸ್ತಾ ಇತ್ತು ಇಲ್ಲಿ ಅಲ್ಲ. ಬ್ರೈಟ್ ಕಾಣಿಸುತ್ತಾ ಬ್ಲಾಕ್ ಕಾಣಿಸುತ್ತಾ? ಅದು ಡಾರ್ಕ್ ಆಗಿ ನಿಮ್ಮಾಗ ಬ್ಲಾಕ್ ನನ್ನ ಫೇಸಿಂಗ್ ಮತ್ತೆ ಅದಕ್ಕೋಸ್ಕರ ಅದೆಲ್ಲ ಆಫ್ ಮಾಡಿದೆ. ಇಲ್ಲಾಂದ್ರೆ ಬೇರೆ ಟೈಮ್ ನಾನು ವಿಡಿಯೋ ಮಾಡೋಣ ಅನ್ನೋ ಟೈಮಲ್ಲಿ ಅದೆಲ್ಲ ಲೈಟ್ ಆನ್ ಮಾಡಿದ್ರು ಓಕೆ ಚೆನ್ನಾಗಿ ಕಾಣ್ತದೆ. ಸೊ ಇಷ್ಟ ಆಗಿದೆ ಫ್ರೆಂಡ್ಸ್. ಇವಾಗ ಓಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತೀವಿ. ಆ ಕಡೆಯಿಂದ ಒಂದ್ಸರಿ ತೋರಿಸ್ತೀನಿ, ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಕ್ಲೀನ್ ಮಾಡಿದೀವಿ ಅಂದ್ಬಿಟ್ಟು. ಮೇಲಲ್ಲ ಈ ಕಡೆ ಬಿಡು, ಕ್ಲೀನ್ ಆಯ್ತು. ಇನ್ನು ಕೆಲಸ ಇದೆ, ಅಲ್ಲಿದ್ದರೆ ಹೋಗ್ಬೇಕು ಇವಾಗ. ಬಂದು ಕ್ಲಿಪ್ಸ್ ಅದೆಲ್ಲ ಮಾಡಿಸ್ಬೇಕಲ್ವಾ, ನೇಮಿಂಗ್ ಬೋರ್ಡ್ ಎಲ್ಲ ಮತ್ತೆ ವಿಸಿಟಿಂಗ್ ಕಾರ್ಡ್ ಅದೆಲ್ಲ ಮಾಡಿಸ್ಬೇಕು. ಸೊ ಓಪನ್ ಮಾಡಿ, ವಿಸಿಟಿಂಗ್ ಕಾರ್ಡ್ ಎಲ್ಲ ಮಾಡಿಸ್ಬೇಕು. ಸೊ ಇವಾಗ ಅಲ್ಲಿ ನಾನು ರಕ್ಷಿತ್ ಇಬ್ರು ಅಲ್ಲಿಗೆ ಹೋಗ್ಬೇಕು. ಸೊ ಟೈಮ್ ಆಗ್ಬಿಡುತ್ತೆ, ಹೊರಡ್ತೀವಿ.
ಇನ್ನು ಇವಾಗ ಕುಶಿಮಾನ ಮನೆಗೆ ಬಂದಾದಮೇಲೆ ಕುಶಿಮಾನ ಮಲಗಿಸ್ಬಿಟ್ಟು ನಾನು ರಕ್ಷಿತ್ ಇವಾಗ ಓಡ್ತಾ ಇದ್ವಿ. ಮಳೆ ಬರೋ ಥರನೂ ಇತ್ತು. ಇವಾಗ ಯಾಕಪ್ಪ ಅಂತಂದರೆ ಅದು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ಮತ್ತು ಲೋಗೋ ಆಗಿರ್ಬೋದು, ಹಾಗೆ ಅದು ಬ್ಯಾನರ್ ಏನು ಬರುತ್ತೆ ಹೊರಗಡೆ ನಾವು ಲೈಟಿಂಗ್ಸ್ ಅದೆಲ್ಲನೂ ನಾನು ಅಲ್ಲಿ ಕೂತ್ಕೊಂಡು ಸೆಲೆಕ್ಟ್ ಮಾಡಬೇಕಲ್ವಾ. ಇವಾಗ ಅವ್ರು ಹೇಗೆ ಮಾಡ್ತಾರೆ, ರಕ್ಷಿತ್ ಇಲ್ಲಮ್ಮ ನೀನು ಬರಲೇಬೇಕು, ಯಾಕೆಂದರೆ ನಾನು ಏನಾದ್ರು ತಪ್ಪಾಗ್ಬಿಟ್ರೆ ಆಮೇಲೆ ನನ್ನ ಮೇಲೆ ಬ್ಲೇಮ್ ಮಾಡ್ತೀರಾ, ನೀವು ಬನ್ನಿ ಅಂತ ಹೇಳ್ದ. ಆದ್ದರಿಂದ ನಾನು ರಕ್ಷಿತ್ ಇಬ್ಬರು ಹೋಗಿ ಕೂತ್ಕೊಂಡಿದ್ದು. ಇನ್ನೂ ಶಾಪ್ ಹತ್ರ ಬಂದಿದ್ದೀವಿ ಅಷ್ಟು ಬೇಗ ಆಗಲೇ ನಿಖಿತಾ ಕುಶಿಮಾ ಎದ್ದಿದ್ದಾಳೆ, ತುಂಬ ಅಳ್ತಾ ಇದ್ದಾಳೆ ಬಾ ಅಂತ. ಅದರಲ್ಲಿ ಇವಳು ಅಮ್ಮ ಅಂತ ಏನು ಅಳ್ತಾ ಇದ್ದಾಳೆ. ಅಯ್ಯೋ ನನಗಂತೂ ಕೈಗಾಲೇ ಆಡ್ತಾ ಇರಲಿಲ್ಲ, ಏನು ಮಾಡೋದು ಅಂತ. ಅದು ಬೇರೆ ಮಳೆ ಬೇರೆ ಜೋರು ಶುರು ಆಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನು ಮಳೆ ಬರ್ತಾಯಿದೆ, ನಾವು ಹೋಗೋಕ್ಕೂ ಆಗಲ್ಲ ನೆನ್ಕೊಂಡು ಅಂದ್ಬಿಟ್ಟು ಒಂದು ಸ್ವಲ್ಪ ತಲೆನೇ ಅದನ್ನು ಅವರು ಏನು ಲೋಗೋ ಎಲ್ಲ ಹೇಗೆ ಮಾಡೋದಂತ ತೋರಿಸ್ತಾಯಿದ್ರು. ಆದ್ದರಿಂದ ಅಲ್ಲೇ ಕೂತ್ಕೊಂಡಿದ್ವಿ. ಏನು ಹೇಳು ಖುಷಿ ಏನೋ ಹೇಳ್ತಾಳೆ. ಏನು ಹೆಂಗೆ ಪೀಸ್ ಮಾಡೋದು, ಹೆಂಗೆ ಎರಡೂ ಕೈನ ಹೆಂಗೆ ಇಟ್ಕೊಂಡಮ್ಮ ಪೀಸ್ ಅಂತ ಕೇಳುತ್ತೆ. ಏನು ನಡಿ, ಎಲ್ಲಿಗೆ ಕುತ್ಕೊಬೇಕಾ ಅದು ಆ ಪಿಲ್ಲ ಬೀಳ್ಸಿದ್ದೀರ ಕೆಳಗಡೆ ಎತ್ತಿಡ್ರಿ ಮೇಲೆ ಎಲ್ಲ ಐಟಮ್ ಎಲ್ಲ ನೋಡ್ರಿ ಎಲ್ಲ ಬಿತ್ತು ಅಂತಮ್ಮ. ಕಡಲೆಕಾಯಿ ತಿಂತ ಕುತ್ಕೊಂಡವನೆ. ನಾವು ಹೋಗಿ ಬರೋಷ್ಟು ಕುಶಿಮಾ ತುಂಬ ಅಳ್ತೈತೆ. ಡೋರ ಇತ್ತು ಪಾಪು ಒಲ್ಲುಡಲ್ಲಿ ಅಳ್ತೈತೆ. ಪಾಪು ಡೋಲಿ ಅಳ್ತಾ ಇದ್ದಾಳೆ. ಅಯ್ಯೋ ಸಂಧಿಗೆ ಹೋಗ್ಬಿಟ್ಟಿದ್ದಾಳೆ ಡೋಲಿ. ಯಪ್ಪ ಅಯ್ಯೋ ಡೋಲಿ, ಕುಶಿಮಾ ಫೇವ್ರೆಟ್ ಡೋಲಿ. ಟೈಮ್ ಬಂದು ಇವಾಗ 8:15 ಆಗಿದೆ. ಇವಾಗ ಬಂದು ಅಡುಗೆಗೆ ಸಾಂಬಾರು ಇಟ್ಟಿದ್ದೀನಿ, ಬಿಸಿಗೆ ಇಟ್ಟಿದ್ದೀನಿ. ಸಾಂಬಾರು ಹೇಗಿದ್ರು ಮಧ್ಯಾಹ್ನ ಮಾಡಿದ್ದೆ ಅಲ್ವಾ, ಆದ್ದರಿಂದ ಇವಾಗ ಬಿಸಿಗೆ ಇಟ್ಟಿದ್ದೀನಿ ಗಟ್ಟಿಗೆ ಸಾಂಬಾರು. ಇಲ್ಲಿ ಇದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆಗೆ ನೀರು ಇಟ್ಟಿದ್ದೀನಿ ಇವಾಗ. ಸೊ ಹೀಗೆ ನೀರು ಕುದೀತಾ ಇದೆ. ಮುದ್ದೆಗೆ ಅಂದರೆ ನೀರಿಗೆ ಹಿಟ್ಟು ಹಾಕಬೇಕು. ಹಿಟ್ಟಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ, ಅದು ಬೇಯಬೇಕು. ಇನ್ನು ಸಾಂಬಾರು ಕುದಿ ಬಂತು ಮಾಡಿದ್ರೆ ಆಯಿತು. ಓಕೆ, ಇವಾಗ ನಾನು ಏನೇನು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬಂದೆ. ಹಾಗೆಯೇ ಇದು ಬ್ಯಾನರ್ ಹೊರಗಡೆ ಲೈಟ್ ಇದ್ದು ಬ್ಯಾನರ್ದು ಅದು ಲೈಟ್ ಅವ್ರದ್ದು ಆಲ್ರೆಡಿ ಇತ್ತು. ಅದು ಬಾಕ್ಸ್ ಏನು ಬರುತ್ತೆ ಅದು ಬ್ಯಾನರ್ ಮಾತ್ರ ಮಾಡಿಸಿ ಅದಕ್ಕೆ ಫಿಕ್ಸ್ ಮಾಡಿಸೋದು. ಅಪ್ಪ ಏನು ಕೈ ಹಾಕೋರು ಎಲ್ಲ ಕಾಸ್ಟ್ಲಿ ಗೊತ್ತಾ. ಮತ್ತು ಒಳಗಡೆದು ನಾನು ಲೈಟಿಂದ ಹೇಳಿದ್ನಲ್ಲ, ಏನು ಹೆಸರಿಡ್ತಾ ಇದ್ದೀವಿ ಅದನ್ನು ಲೈಟಿಂಗ್ ಥರ ಗೋಲ್ಡನ್ ಲೈಟಿಂಗ್ಸ್ ಟೈಪ್ ಹೋದ್ವು ವರ್ಡ್ಸಲ್ಲಿ ನಾನು ಬರೆಸ್ಬೇಕು ಅಂತ ಇಷ್ಟ ಇತ್ತು. ಅದನ್ನೊಂದು ಮಾಡೋಕ್ಕೆ ಕೊಟ್ಟೆ. ಎಷ್ಟು ಪ್ರೈಸ್ ಇದೆ ಗೊತ್ತಾ, ಮುಟ್ಟಿದ್ದೆಲ್ಲ ಇಷ್ಟು ರೇಟ್ ಇದೆಯಾ ಯಪ್ಪ ಅಂತ ಅನಿಸುತ್ತೆ ನಿಜವಾಗ್ಲೂ. ಆದರೆ ಏನೂ ಮಾಡೋದಕ್ಕಾಗಲ್ಲ. ಕೆಲವೊಂದಕ್ಕೆ ನಾವು ನಮ್ಮ ಹೂಡಿಕೆ ಬೇಕು, ಇಷ್ಟ ಆಗಿರೋದು ಅಂತ ಅಂದಾಗ ನಾವು ಅದಕ್ಕೆ ಹಾಕಲೇಬೇಕಾಗುತ್ತೆ. ಇನ್ನು ಸುಮಾರು ಜನ ಇವತ್ತಿನ ಶನಿವಾರ ಎಲ್ಲ ಬ್ಲಾಗಲ್ಲಿ ನಾನು ರಿವೀಲ್ ಮಾಡಿದ್ದೀನಿ. ಇವತ್ತು ಅಂದರೆ ನಾವೇನು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಇವತ್ತಿನ ಬ್ಲಾಗಲ್ಲಿ, ಈ ಶನಿವಾರ ಬ್ಲಾಗಲ್ಲ, ಶನಿವಾರ ರಿವೀಲ್ ಮಾಡಿರೋ ಬ್ಲಾಗಲ್ಲಿ ಏನು ಎಲ್ಲರೂ ಸುಮಾರು ಜನ ಎಲ್ಲರೂ ಕಂಗ್ರ್ಯಾಟ್ಸ್ ನಿಖಿತಾ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಅದರಲ್ಲೂ ಇನ್ನೂ ಸುಮಾರು ಜನ ಕಮೆಂಟ್ ಮಾಡ್ತಿರೋದು, ನಿಖಿತಾ ಆದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಇರ್ತೀವಿ, ಆದಷ್ಟು ಕಡಿಮೆ ಪ್ರೈಸಲ್ಲಿ ನೀವು ಒಂದು ಮಾರ್ಜಿನ್ ಇಟ್ಕೊಂಡು ನೀವು ರೀಸೆಲ್ ಮಾಡಿ, ತುಂಬ ಕಾಸ್ಟ್ಲಿ ಎಲ್ಲ ಇಡೋಕ್ಕೆ ಹೋಗ್ಬೇಡಿ ಅಂತ. ಸೊ ನನ್ನ ಏನಂತಂದರೆ ನಾನು ಅಂದ್ಕೊಂಡಿರೋದು ಹಾಗೇನೆ. ಅಂದರೆ ತುಂಬ ಹೆವಿ ನಾನು ಅದಕ್ಕೆ ಏನು ಏನಂತಾರಪ್ಪ ಅದಕ್ಕೆ ಮಾರ್ಜಿನ್ ಇಟ್ಬಿಟ್ಟು ಮಾಡೋ ಥರ ನಂದಿಲ್ಲ. ನಿಜವಾಗ್ಲೂ ನಿಮಗೆ ಹೋಗ್ತಾ ಅದು ಗೊತ್ತಾಗುತ್ತೆ ಏನು ಎತ್ತ ಅಂತ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಆಲ್ರೆಡಿ ನಂದು ನಡೀತಾ ಹೋಗ್ತಾ ಇದೆ. ಯೂಟ್ಯೂಬ್ ಜೊತೆಗೆ ಇದನ್ನು ತಗೋತಾ ಇದ್ದೀನಿ ಅಂತ ಅಂದರೆ ಇದ್ರೂ ಒಂದು ರಿಸ್ಕ್ ಆಗಿ ತಗೋತಾ ಇದ್ದೀನಿ ಅಂತ ಅಂದರೆ ಅದೊಂದು ನನ್ನ ಆಸೆ ಅಂತ ಹೇಳಿ ತಗೊಳ್ತಾ ಇರೋದು. ಸೊ ಇದರಲ್ಲೇ ನನಗೆ ಹೆಂಗೋ ನನ್ನ ಲೈಫ್ ನಡೀತಾ ಇದೆ ಆಯಿತಾ. ಇದೊಂದು ರಿಸ್ಕ್ ಬೇಕಿತ್ತ ಅಂತಲ್ಲ, ಹಂಗಲ್ಲ. ಇನ್ನೂ ನಾನು ಜನರಿಗೆ ರೀಚ್ ಆಗಬೇಕು ಆಯಿತಾ. ಒಂದು ರೀಸನಬಲ್ ಆಗಿ ಅನಿಸ್ಬೇಕು ನಿಮಗೆ ಆ ಪ್ರಾಡಕ್ಟ್. ನೀವೇನಾದ್ರು ಒಂದು ಪರ್ಚೇಸ್ ಮಾಡ್ತೀರಾ, ಸ್ಯಾರಿ ಆಗಲಿ ಇಲ್ಲ ಡ್ರೆಸ್ಸಸ್ ಆಗಲಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ನಾನು ಮಾಡ್ತಾ ಇದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ನಂದು ಸ್ವಲ್ಪ ಕಡಿಮೆ ಬಜೆಟಿಂದು ಕ್ಲಾತ್ಸೇ ನಾನು ಅಂದರೆ ತುಂಬ ಲೆವೆಲ್ಲು 5,000 10,000 15,000 ಆ ಥರ ಎಲ್ಲ ನಂದು ಬಜೆಟ್ ಇಲ್ಲ ಸ್ಯಾರಿಗಳು ತರೋದಕ್ಕೆ. ನಾನು ತುಂಬ ಕಡಿಮೆ ಬಜೆಟಿಂದನೇ ಶುರು ಮಾಡೋದು. ಹಾಗೆ ಕಂಟಿನ್ಯೂ ಆಗ್ತಾ ಹೋದರೆ ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಅದೇ ಥರ ಇದ್ದರೆ
ಖಂಡಿತ ನಾನು ಅದನ್ನ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಕಡಿಮೆ ಬಜೆಟ್ನಿಂದಾನೇ ನಾನು ಪ್ರತಿಯೊಂದು ಕ್ಲಾತ್ಸ್ ಆಗಲಿ ಏನೇ ಆಗಲಿ ಇದು ಮಾಡೋದು. ಸೊ ಒಂದು ದಿನ ಅಲ್ಲ, ನೀವು ನಂಬ್ತಿರೋ ಆಲ್ಮೋಸ್ಟ್ 15-20 ಡೇಸ್ ಆಯಿತು ನಾನು ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಟೆನ್ಷನು, ಸ್ಟ್ರೆಸ್ಸು ಅದೆಲ್ಲ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಇದೆಲ್ಲ ಬೇಕಿತ್ತಾ ಅಂತ ಬರುತ್ತೆ. ಸೊ ಬೇಕು ಪ್ರತಿಯೊಬ್ಬ ಮನುಷ್ಯಕ್ಕೆ. ಇವಾಗ ಆರೋಗ್ಯ ಕೈ ಕೊಡ್ತಾ ಇದೆ ಅಂದ್ಬಿಟ್ಟು ಹಂಗೆ ಇರೋದಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಇವಾಗ ಪ್ರತಿಯೊಂದು ಒಂದು ಹಂತದಲ್ಲಿ ನಡೀತಾ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ನಡೀತಾ ಇರೋದ್ರಿಂದ ನನಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ. ಅದೊಂದು ಸಮಕ್ಕೆ ಹೋಗಿದ ತಕ್ಷಣನೇ ಅಂದರೆ ಅದೆಲ್ಲ ಸೆಟಲ್ ಆಗಿದ ತಕ್ಷಣ ಎಲ್ಲಾನು ಶಾಪ್ ಎಲ್ಲ ಸ್ಟಾರ್ಟ್ ಮಾಡಿ ಒಂದು ರಿದಮ್ ಬಂದಿದ ತಕ್ಷಣನೇ ಕೂಲಾಗಿ ಅದ್ರ ಪಾಡಿಗೆ ಅದು ನಡೀತಾ ಹೋಗ್ತಾ ಇರುತ್ತೆ. ಅವಾಗ ಇಷ್ಟೊಂದು ಏನೂ ಆಗೋದಿಲ್ಲ. ನಾನೆಲ್ಲ ನನ್ಗೆ ಯಾವಾಗ್ಲೂ ನಾನೆಲ್ಲ ಪಕ್ಕ ಪ್ಲಾನ್ ಮಾಡಿ ನನ್ನ ತಕ್ಕನಾಗಿ ಏನೇನು ಆಗ್ತಾ ಇದೆ ಅದನ್ನ ಮಾತ್ರ ನಾನು ಮಾಡ್ತೀನಿ. ನನಗೆ ಅದು ಗಿಟ್ಟಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋದಿದ್ರೆ ನಾನು ಅದನ್ನ ಟಚ್ ಕೂಡ ಮಾಡಕ್ ಹೋಗಲ್ಲ. ನನಗೆ ಅದು ನನ್ನ ಮನ್ಸಿಗೆ ಬಂದ್ಬಿಡುತ್ತೆ. ಕೆಲವ್ರಿಗೆ ಇದೇ ತರ ಆಗುತ್ತೆ ಅನ್ಸುತ್ತೆ. ನನ್ಗೆ ಏನಾದ್ರು ಒಂದು ವಸ್ತು ನೋಡಿದ ತಕ್ಷಣನೇ, ಇಲ್ಲಾಂದ್ರೆ ಎಲ್ಲರೂ ಹೋಗ್ಬೇಕು, ಇಲ್ಲಾಂದ್ರೆ ಅದು ತಗೋಬೇಕು, ಇಲ್ಲ ಇದು ನೋಡಿದ ತಕ್ಷಣನೇ ಓಕೆ ಇದು ಅದೆಲ್ಲ ನನ್ನ 6th ಸೆನ್ಸ್ ಹೇಳುತ್ತೆ. ಓಕೆ ಇದನ್ನ ಮಾಡು, ಇದು ಬರುತ್ತೆ ನಿನ್ಗೆ, ಆಗುತ್ತೆ ನಿನಗೆ ಅನ್ನೋ ಥರ ನನಗೆ 6th ಸೆನ್ಸ್ ಹೇಳುತ್ತೆ. ಡ್ರೆಸ್ಗಳು ಅಷ್ಟೇ, ಒಂದು ಸ್ಯಾರಿಗಳು ಅಷ್ಟೇ, ನಾನು ತಗೊಂಡ್ಬೇಕಾದ್ರೆ ತುಂಬಾ ಸೆಲೆಕ್ಟಿವ್. ನಾನು ಹೇಳ್ತಲ್ವ, ನಾನು ಯೋಚನೆ ಮಾಡಿ ನಾನು ಸುಮ್ಮನೆ ಯಾರಿಗೂ ಕೊಡಬೇಕು ಅಂತ ತಗೊಳ್ಳೋಳಲ್ಲ. ನಾನು ಯಾವಾಗಲೂ ಅದು ನನಗೆ ಫಸ್ಟ್ ಇಷ್ಟ ಆಗಬೇಕು, ಆಮೇಲೆ ನಾನು ಅದನ್ನ ತಗೊಳ್ತೀನಿ. ಬೇರೆಯವರಿಗೆ ಸೆಲ್ ಮಾಡೋದು ಆದ್ರೂ ಅಷ್ಟೇನೆ ನಾನು ಅದೇ ಥರ ತಗೊಳ್ಳೋದು. ನಮ್ಮಮ್ಮ ಅವರೆಲ್ಲರೂ ಹೇಗೆ ಅಂದರೆ, ಗೌರಿ ಹಬ್ಬದಲ್ಲೆಲ್ಲ ಬಾಗಣಕ್ಕೆ ಅಂತ ನನಗೆ ಸೀರೆ ಕೊಡಬೇಕಾಗಿತ್ತಲ್ಲ, ಅವ್ರು ಯಾರು ನನಗೆ ಸೀರೆ ತಗೊಳ್ತಾನೆ ಇರಲಿಲ್ಲ. ಯಾಕೆ ಅಂತಂದರೆ ನನ್ನ ಟೇಸ್ಟೇ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು, ಬೇಡಮ್ಮ ನಿನ್ಗೆ ಯಾವ್ದು ಬೇಕೋ ಅದನ್ನೇ ತಗೋ ಅಂದ್ಬಿಟ್ಟು ದುಡ್ಡು ತಂದು ಕೊಟ್ಬಿಡೋರು. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಡಿಫ್ರೆಂಟ್ ಈ ವಿಚಾರದಲ್ಲಿ. ಆದ್ರಿಂದ ನನಗೆ ನಾನು ಇಷ್ಟಪಡೋದು ಎಲ್ಲರೂ ಇಷ್ಟ ಆಗ್ಬೋದು ಮೇ ಬಿ ಅಂತ ಅಂದ್ಕೊಂಡು ನಾನು ಆ ಥರ ಸೆಲೆಕ್ಷನ್ ಮಾಡಿಕೊಂಡು ಆದಷ್ಟು ನಾನು ಐಟಮ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಎಷ್ಟು ಜನ ವಿಡಿಯೋ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಮತ್ತೊಮ್ಮೆ ಹೇಳ್ತೀನಿ. ಯಾರಾದ್ರು ನಿಮಗೆ ಹೋಲ್ಸೇಲರ್ಸ್ ಯಾರಾದರೂ ಖಂಡಿತ ನಿಮಗೆ ಗೊತ್ತಿದ್ರೆ, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನೀವೇ ಯಾರಾದರೂ ಹೋಲ್ಸೇಲರ್ಸ್ ಇದ್ರೆ ಖಂಡಿತ ನನ್ನನ್ನು nikita@gmail.com ಇದಕ್ಕೆ ಮೇಲ್ ಮಾಡಿ ನನಗೆ, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ನಿಮ್ಮ ಜೊತೆ ಕನೆಕ್ಟಲ್ಲಿ ಇರ್ತೀನಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೂ ಬಿಸ್ನೆಸ್ ಆಗುತ್ತೆ, ನನಗೂ ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೂ ಕೂಡ ಒಂದು ರೀಸನಬಲ್ ಅಲ್ಲಿ ಪ್ರಾಡಕ್ಟ್ ಅಂದರೆ ಈ ಬಟ್ಟೆಗಳೇನಾಗಿರ್ಬೋದು, ಸ್ಯಾರಿ, ಡ್ರೆಸ್ಸಸ್ ಅವ್ರಿಗೂ ಸಿಕ್ತಾಗುತ್ತೆ. ಆಯಿತಾ? ಸೊ ಇದೇ ನನ್ನ ಒಂದು ಉದ್ದೇಶ ಮಾಡ್ತಾ ಇರೋದು. ಸೊ ಓಕೆನಾ? ಇನ್ನು ಆಯಿತು. ಮುದ್ದೇನು ಈ ಮಾತಾಡೋಷ್ಟರಲ್ಲಿ ಮುದ್ದೇನು ಬೇಯ್ತು ಅಂತಿರಬೇಕು. ಇನ್ನು ಸಾಂಬಾರು ನನ್ನ ತಮ್ಮ ವೆಯ್ಟ್ ಮಾಡ್ತವನೆ. ಅವನಿಗೆ ಮುದ್ದೆ ಮಾಡ್ಲಪ್ಪ ಅನ್ನ ಅಂತ ಕೇಳಕ್ಕೆ ಯಾವ್ದು ಕೊಟ್ಟರು ಓಕೆ ಅಂತ. ಅಷ್ಟ ಕಡಲೆಕಾಯಿ ತಿಂತಾರು, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ ಅವನಿಗೆ. ಇನ್ನು ಅವನಿಗೆ ಮುದ್ದೆ ತಿರುಗ್ಬಿಟ್ಟು ಕೊಡ್ತೀನಿ ತಿಂದೆ. ಕಡಲೆಕಾಯಿನೂ ನೀನು ಖಾಲಿ ಆಗ್ತಾ ಬಂತು. ಸೊ ಆ್ಯಂಡ್ ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತಿನ ಬೆಳಗಿಂದ ಇವಾಗಿನವರೆಗೂ ನನ್ನ ಮುಖದಲ್ಲಾಗಿರೋ ಟಯರ್ಡ್ನೆಸ್ ನಿಮಗೇನು ಅಂತ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ನಾನು ಅನ್ಕೊಂಡಿದ್ರು ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಅನ್ಕೊಂತೀನಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ್ರೆ ಇಷ್ಟೆಲ್ಲ ಮಾಡಿದ್ಕು ನಮಗೆ ಸಾರ್ಥಕತೆ ಅಂತ ಅನ್ಸುತ್ತೆ. ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್, ವಿಶಸ್ ಎಲ್ಲ ಒಂದೇ. ಅದೆಲ್ಲ ಸಿಗ್ತಾ ಇರ್ಬೇಕಾದ್ರೆ ಇನ್ನೇನು ಆದರೆ ಏನು ಬಿಟ್ರು ಏನು ದೇವರು ಕೈ ಬಿಡಲ್ಲ. ಯಾರು ಕೈ ಬಿಟ್ರು ಅಂತಾನು ಅನ್ಕೊಂಡಿದ್ದೀನಿ, ನೀವ್ಯಾರು ಕೈ ಬಿಡಲ್ಲ ಅಂತಾನು ಅನ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಅದು ನಾನೇನು ಮೊದಲೇ ಪ್ರೀ ಪ್ಲಾನ್ ಎಲ್ಲ ಏನಿಲ್ಲ. ಹೆಂಗೆ ನಡೀತಾ ಇರುತ್ತೆ ಡೈಲಿ, ಏನೇನು ಶೆಡ್ಯೂಲ್ ನಡೀತಾ ಇದೆ, ಏನೇನು ಕೆಲಸಗಳು ನಡೀತಾ ಇದೆ ಅದನ್ನು ನಾನು ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮುಂದೆ ಬರೋ ಬ್ಲಾಗ್ಗಳನ್ನ ಇದೇ ರೀತಿ ವಾಚ್ ಮಾಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆನಾ? ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.